ಇನ್ನು ವಾಲ್ಮೀಕಿ ನಿಗಮ ದೇವರೇ ಕಾಪಾಡೋದು. ಅವನು ಬ್ಯಾಕ್ವರ್ಡ್ ಕ್ಲಾಸ್ ಚಾಂಪಿಯನ್ನು, ಪರಿಷ್ಠ ಜಾತಿ ಪರಿಷ್ಠ ವರ್ಗಕ್ಕೆ 39,000 ಕೋಟಿ ಅಭಿವೃದ್ಧಿ ಕೊಟ್ಟಿದ್ದೇನೆ. ಇದೇ ಕೊಟ್ಟಿರೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ. ಅಲ್ಲಿ ಕೊಟ್ಟು 187 ಕೋಟಿ, ಇಲ್ಲಿ 94 ಕೋಟಿ ನಿಮ್ಮ ಟ್ರೆಜರಿಯಿಂದಲೇ ಲೂಟಿ ಹೊಡ್ಕೊಂಡು ಪರಿಶಿಷ್ಟ ವರ್ಗ ನಾನೇ ಉಳಿಸಿರೋನು. ಈ ದೇಶದಲ್ಲಿ ಯಾವನೂ ಇಲ್ಲ. ಇದನ್ನು ಎಷ್ಟು ದಿವಸ ಹೇಳ್ಕೊಂಡು ತಿರುಗ್ತೀರಿ? ಭಾಳ ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ. ಇದನ್ನು ಅರಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ವಿಧಾನಸಭೆನ ನಿಮಗೆ ಬೇಕಾದಂಥ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಆ ಒಂದು ರಕ್ಷಣೆ ಪಡ್ಕೊಂಡಿದ್ದೀರಿ. ನನ್ನ ಮೇಲೂ ಬಂತು ಆಪಾದನೆ, ಮುಖ್ಯಮಂತ್ರಿ ಆದ 2 ತಿಂಗಳಿಗೆ ಯಾವುದೋ 2 ಅಧಿಕಾರಿಗಳನ್ನ ನಾನು ವರ್ಗಾವಣೆ ಮಾಡಲಿಲ್ಲ ಅಂತೇಳಿ 2 ತಿಂಗಳಲ್ಲಿ ನಾನು ಮುಖ್ಯಮಂತ್ರಿಯಾಗಿ 150 ಕೋಟಿ ಹಣ ಸಂಗ್ರಹ ಮಾಡಿಬಿಟ್ಟಿದ್ದೇನೆ ಮಿನರಲ್ ಓನರ್ಗಳ ಹತ್ರ ಅಂತ ಹೇಳಿ ಆಪಾದನೆ ಮಾಡಿದ್ರು. ಇಲ್ಲಿ ಬಂಡಪ್ಪಣ್ಣ ನಿಂತಿದ್ದಾರೆ ಕೇಳಿ, ನನ್ನ ಮೇಲೆ ಆಪಾದನೆ ಮಾಡಿದ್ರಲ್ಲ. ವಿಧಾನಸಭೆಯಲ್ಲಿ ನಿಂತ್ಕೊಂಡು ಹೇಳಿದೆ ನಾನು ಹಿಂದೆ ಇರ್ತಕ್ಕಂಥ ಈ 120-130 ಶಾಸಕರನ್ನ ಇವ್ರನ್ನ ರಕ್ಷಣೆ ಪಡ್ಕೊಂಡು ನನ್ನ ಮೇಲೆ ಆಗಿರತಕ್ಕಂಥ ಈ ಆರೋಪವನ್ನು ಎದುರಿಸಲ್ಲ. ಇದು ನನ್ನ ಮೇಲೆ ಬಂದಿರೋ ಆರೋಪ ಏಕಾಂಗಿಯಾಗಿ ಎದುರಿಸ್ತೀನಿ. ವಿಧಾನಸಭೆ ಕಲಾಪದಲ್ಲಿ ಕಡತದಲ್ಲಿದೆ ನೋಡಿ, ಕುಮಾರಸ್ವಾಮಿಗೂ ನಿಮ್ಗಳಿಗೂ ಇರೋ ವ್ಯತ್ಯಾಸ ಇದು. ಎದುರಿಸ್ತೆ ಏಕಾಂಗಿಯಾಗೇನೆ. ಅವತ್ತು ನಾನು ಯಾರು ರಕ್ಷಣೆ ಪಡ್ಕೊಳಕ್ಕೆ ಹೋಗಲಿಲ್ಲ. ಇವತ್ತು ನೀವೇನು ಮಾಡ್ತಾ ಇದ್ದೀರಿ? 4 ಜನ ಮಂತ್ರಿಗಳು ಒಂದು ಕಡೆ ಹೇಳಿಕೆ, ಆಮೇಲೆ ಅದು ಎಂಥದ್ದು ಅವನು ಯಾರೋ ನೀವೇ ಸಸ್ಪೆಂಡ್ ಮಾಡಿದ್ದೀರಿ. ಅವನಿರೋ ಕಲ್ಲೇಶನ ಪಲ್ಲೇಶನ 1 ತಿಂಗಳಿಂದ ಸಸ್ಪೆಂಡ್ ಮಾಡಿದ್ದೀರಿ. ಕೇಂದ್ರ ಸರ್ಕಾರದಿಂದ ಬಂದಂಥ ಹಣ ಸುಮಾರು 40 ಕೋಟಿ ಹಣವನ್ನು ಯುಟಿಲೈಸೇಷನ್ ಸರ್ಟಿಫಿಕೇಟೇ ಕೊಡಲಿಲ್ಲ. ಕೇಂದ್ರ ಸರ್ಕಾರ 8 ಪತ್ರ ಬರೆದ್ರು ನಿಮಗೆ, ಯುಟಿಲೈಸೇಷನ್ ಸರ್ಟಿಫಿಕೇಟ್ ಬಂದಿಲ್ಲ ಅಂತ ಹೇಳಿ. ಅದೇ ವಾಲ್ಮೀಕಿ ನಿಗಮದ್ದು ಯಾರೋ ಒಬ್ಬ ಕಂಪ್ಲೇಂಟ್ ಕೊಟ್ಟನಲ್ಲ, ಇ ಡಿ ಅವ್ರನ್ನ ಕಳಿಸಿ ನನಗೆ ಹೆದರಿಸಿ ಮುಖ್ಯಮಂತ್ರಿಗಳ ಹೆಸರು ಹೇಳು ಅದು ಹೇಳು ಅಂತೇಳಿ ಹೇಳಿದ್ರು ಅಂತೇಳಿ ಆ ಕಲ್ಲೇಶನ್ ಕೈಲೊಂದು FIR ಹಾಕ್ಸಿದ್ರಲ್ಲ. ಆ ಕಲ್ಲೇಶನ್ ಬ್ಯಾಕ್ಗ್ರೌಂಡ್ ಏನು? FIR ಹಾಕ್ಸಿದ್ರಲ್ಲ ನೀವುಗಳೇ. ಅಯ್ಯೋ ನಮ್ಮ ಅಧಿಕಾರಿಗಳು ನಾಗೇಂದ್ರನ ಮೇಲೆ, ನಮ್ಮ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಮುಖ್ಯಮಂತ್ರಿ ಶಿಕ್ಷೆ ಕೊಟ್ಟವ್ರೆ. ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಬೇರೆ ಕೂತ್ಕೊಂಡ್ಬಿಟ್ರಲ್ಲ ಎಲ್ಲರೂ ಹೋಗಿ ಧರಣಿ ಮಾಡ್ಕೊಂಡು. ಅವನ ಬ್ಯಾಕ್ಗ್ರೌಂಡ್ ನೀವೇ ಅವನ್ನ ಸಸ್ಪೆಂಡ್ ಮಾಡಿ 15 ದಿವಸ ಆಗೈತೆ. ಅವನ ಕೈಯಲ್ಲಿ ಅರ್ಜಿ ಕೊಡಿಸಿದ್ದೀರಿ. ಓಲಿ ಕೊಡ್ಸೋಕ್ಕಾದ್ರೂ ಅದು ಯಾವ ನಿಮ್ಮ ಅಡ್ವೊಕೇಟ್ ಹೇಳ್ಕೊಟ್ರೋ ಗೊತ್ತಿಲ್ಲ ಈ ಥರ ಮಾಡಿ ಅಂತ. ಯಾವ್ದು ಸರಿಯಾಗಿ ನನ್ನ ಕೈಲಾದ್ರೂ ಅರ್ಜಿ ಕೊಡಿಸಿದ್ರಾ FIRನ? ಆ ಪೊಲೀಸ್ನವಕ್ಕಾದ್ರೂ ಬುದ್ಧಿ ಬೇಡವಾ FIR ಅರಿಬೇಕಾದ್ರೆ? ಇಷ್ಟೆಲ್ಲ ಮಾಡ್ಕೊಂಡು ಎಲ್ಲಿಂದ ನೀವು ಡಿಫೈಂಡ್ ಮಾಡ್ಕೊತೀರಿ? ಏನು ನೈತಿಕತೆ ಉಳಿಸ್ಕೊಂಡಿದ್ದೀವಿ ಅಂತೇಳಿ. ನಾನು ಒಬ್ಬನೇ ಹರಿಶ್ಚಂದ್ರ, ನನ್ನ ಜೀವನ ರಾಜಕಾರಣದಲ್ಲಿ ನನ್ನಂಥ ಭಾಳ ಪ್ರಾಮಾಣಿಕವಾದಂಥ ನಿಲ್ವೇ ಇಲ್ಲ ಭೂಮಿ ಮೇಲೆ ಹೇಳ್ತೀರಿ. ಎಲ್ಲ ಹೊರಗೆ ಬರ್ತಾ ಇದೆ. ನಮ್ಮದು ಕತೆ ಇಟ್ಬಿಟ್ಟಿದ್ದೀನಿ. ನನ್ನ ಏನೋ ಮೈಸೂರಿನಲ್ಲಿ ನಾವು ಕುಮಾರಸ್ವಾಮಿದು ಅದಿತ್ತು ಗುಮ್ಮ ಇಟ್ಟಿದ್ವಿ. ಯಾವ ಗುಮ್ಮು ಇಲ್ಲ ನನ್ನ ಮೇಲೆ. 15 ವರ್ಷದಿಂದ ಅನುಭವಿಸ್ತಾ ಇದ್ದೀನಿ. ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಹೋಗೇನೆ ನನ್ನ ಮೇಲೂ 4 ಕೇಸ್ ಹಾಕ್ಸಿದ್ರು. ಇನ್ನೂ ಒಂದಿದೆ, ಇನ್ನೂ ಮುಗ್ದಿಲ್ಲ, 3 ಮುಗಿದವೆ. 14 ವರ್ಷ ಆಗೋಯ್ತು. ನಾನು ಯಾರನ್ನು ಬೇರೆ ಬೇರೆ ರೀತಿಯಲ್ಲಿ ಆಮಿಷ ಒಡ್ಡುಬಿಟ್ಟು ಉಳ್ಕೊಳ್ಳೋಕೆ ಹೋಗಿಲ್ಲ. ನಾನು ಮೆರಿಟ್ ಮೇಲೆ ನನ್ನ ಮೇಲೆ ಏನೇ ಆಪಾದನೆ ಬಂದರು ಆ ಮೆರಿಟ್ ಮೇಲೆ ಹೋರಾಟ ಮಾಡ್ಕೊಂಬಂದಿದ್ದೇನೆ. ಅದರಿಂದ ಸಿದ್ದರಾಮಯ್ಯನವರೇ, ಇವತ್ತು ಯಾವೊಂದು ನಿಮಗೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಏನು ಹೇಳ್ತೀರಿ, ಸಂವಿಧಾನ ಮುಗಿಸೇ ಬಿಡ್ತಾರೆ BJP ಅವರು ಅಂತ. ಆ ಸಂವಿಧಾನದ ಹೆಸರಿನಲ್ಲೇ ಇವತ್ತು ವಿಧಾನಸಭೆ ಕಲಾಪಗಳನ್ನು ನಡೀಲಿಕ್ಕೆ ಅವಕಾಶ ಕೊಡದೆ BJP ಮತ್ತು JDS ಅವರು ತಂದಂಥ ನಿಲುವಳಿ ಸೂಚನೆಯನ್ನು ಅಂಗೀಕಾರ ಮಾಡಿ ಅದನ್ನು ಚರ್ಚೆಗೆ ಅವಕಾಶ ಕೊಡದೆ ಕದ್ದು ಪಲಾಯನವಾದ ಮಾಡಿದ್ದೀರಿ. ಈಗ ಹೊರಗಡೆ ಪ್ರೆಸ್ ಮುಂದೆ ಕೂತ್ಕೊಂಡ್ಬಿಟ್ಟು ನೋಡಪ್ಪ ನಾನಿಲ್ಲ ಸಮಾಜವಾದಿ, ನಾನು ಭಾಳ ಪ್ರಾಮಾಣಿಕವಾಗಿ ಬಂದಿರೋನು, ಇದನ್ನು ಹೇಳ್ಕೊಂಡು ಎಷ್ಟು ದಿವಸ ಹೇಳ್ತೀರಿ? ಮುಗಿದೋಗಿದೆ ಅಂತ್ಯ ಆಟ. ಭಾಳ ದಿವಸ ಜನಗಳನ್ನ ನಂಬ್ಸೋಕ್ಕಾಗಲ್ಲ.
ತೀರ್ಮಾನಕ್ಕೆ ಬನ್ನಿ. ಈಗ ಮೈಸೂರಿಗೆ ಪ್ರತಿಭಟನೆ ಮುಂದುವರಿಸುವ ಭಾಗವಾಗಿ ಪಾದಯಾತ್ರೆ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಈಗ ಜೆಡಿಎಸ್ ನಾಡಿದ್ದು ಭಾನುವಾರ ಎರಡೂ ಪಕ್ಷಗಳ ಸಭೆ ಕರೆದಿದ್ದೀನಿ. ನನಗೂ ನಿನ್ನೆ ಫೋನ್ ಮಾಡಿದ್ರು. ಸಭೆನಲ್ಲಿ ಅಂತಿಮವಾದ ನಿರ್ಣಯ ಏನೇನು ಮಾಡಬೇಕು ಅನ್ನೋದು ಸದನದಲ್ಲೇ ಈಗಾಗಲೇ ಸಿದ್ದರಾಮಯ್ಯವರು ಒಪ್ಕೊಂಡಿದ್ದಾರೆ. ಮೂಡಾದಲ್ಲಿ ಏನಂದ್ರೆ ಹಗರಣ ಆಗಿದೆ, ಇಂತಿಷ್ಟು ಕೋಟಿ ರೂಪಾಯಿ ಹಗರಣ ಆಗಿದೆ. ನಾನು ಮೂಡಾದಲ್ಲಿ ಆಗಿರೋ ಹಗರಣ ತನಿಖೆ ಯಾವ್ದು ಬೇಕೋ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಮೂಡಾದಲ್ಲಿ ಅದು ಯಾರ್ಯಾರು ಏನೇ ವಾಲ್ಮೀಕಿ ನಿಗಮದಲ್ಲಿ 94 ಕೋಟಿ ಹಗರಣ ಆಗಿರೋ ಸತ್ಯ ಅಂದಿದ್ದಾರೆ. ಆ ಹೊರೆ ಯಾರು ಹೊತ್ಕೋಬೇಕು? ಸಿದ್ದರಾಮಯ್ಯ ಹೇಳ್ಬೇಕಲ್ಲ, ಅವರೇ ಒಪ್ಕೊಂಡವ್ರಲ್ಲ. ಆಗಿರೋದು ಅಕ್ರಮ ಆಗಿರೋದು ನಿಜ ಅಂತ ಹೇಳಿ. ಅದ್ಯಾವುದೋ ನೀವು ಉಪಮುಖ್ಯಮಂತ್ರಿ ಅದ್ಯಾವುದೋ ಅಯೋಗ್ಯ ನನ್ನ ಮಕ್ಕಳು ಅಂತ ಏನೋ ಒಂದು ಪದ ಬಳಸಿದ್ರು. ಅಂತರ್ನ ಯಾಕೆ ಇಟ್ಕೊಂಡಿದ್ದೀರಿ ಅಲ್ಲಿ? ಅಂದ್ರೆ ಅವ್ರನ್ನ ಅಂತರ್ ನೀವು ಇಟ್ಕೊಂಡ್ರೆ ನೀವಿನ್ನೆಂತವ್ರು? ಆ ಉಪಮುಖ್ಯಮಂತ್ರಿ ಕೇಳ್ತೀನಿ. ಆ ಪದ ಬಳಸಿದ್ದೀರಲ್ಲ ಆ ಅಧಿಕಾರಿಗಳ ಬಗ್ಗೆ, ಆ ಪದ ಬಳಸಿರ್ತಕ್ಕಂಥ ನೀವಿನ್ನೆಂತವ್ರು? ಇಂಥವ್ರ ರಕ್ಷಣೆ ಕೊಡ್ಕೊಂಡು ಇಷ್ಟು ದಿವಸ ಬಿಟ್ಕೊಂಡ್ಬಂದಿದ್ದೀರ. ಯಾವ್ದು ಅವ್ರು ಡೆಲ್ಲಿವರೆಗೂ ಬರಲಿ ಬರ್ದ. ಈಗ ಇಂಡಿಯಾ ಕೊರಟವರಲ್ಲ, ಇಂಡಿಯಾ ಹಿಡೀಲಿಕ್ಕೆ ಕೊರಟಿದ್ದು ಒಂದು ಭಾರತ್ ಜೋಡ ಮಾಡಿದ್ರು ಅವ್ರ ನಾಯಕರ ಹೆಸರಿನಲ್ಲಿ. ಈಗ ಅವ್ರುಗಳು ಅಲ್ಲಿಂದ ಇಲ್ಲಿಗೆ ಬಂದ್ಬಿಡ್ಲಿ. ನಮಗೆ ಸದ್ಯ ಇಲ್ಲಿವರೆಗೆ ಬರೋಕ್ಕಾಗೋದಿಲ್ಲ. ನಾವು ಅದಕ್ಕೆ ಬೆಂಗಳೂರಿಂದ ಮೈಸೂರವ್ರಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡೋರೆ. ಮೈಸೂರವ್ರಿಗೆ ಮೊದಲು ನೋಡ್ತೀವಿ, ಆಮೇಲೆ ನೋಡೋಣ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.